ರಾಮನ ವನವಾಸಕ್ಕೂ ಒಂದು ಅಂತ್ಯ ಇದೆ. ಆದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ವಿವಾದಕ್ಕೆ ಮಾತ್ರ ಇನ್ನೂ ಒಂದು ಅಂತ್ಯ ಕಂಡೇ ಇಲ್ಲ. ಮೈಸೂರಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಲೋಕಾರ್ಪಣೆಯಾಗಿದೆ. ಕುಟುಂಬ ಸುಮ್ಮನೆ ಇದೆ. ಆದರೆ ಅಭಿಮಾನಿಗಳು ತಮ್ಮ ಪುಣ್ಯ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಹೋರಾಟನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ದೊಡ್ಡ ಒಂದು ಹೋರಾಟಕ್ಕೆ ವಿಷ್ಣು ಸೇನಾ ಸಮಿತಿ, ವಿಷ್ಣು ಅಭಿಮಾನಿಗಳು ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಯಾವ ರೀತಿ ಇರುತ್ತೆ ಹೋರಾಟದ ಒಂದು ರೂಪುರೇಷೆಗಳನ್ನೋದ್ರ ಬಗ್ಗೆ. ಸರ್, ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ. ಕುಟುಂಬದವರು ಕೂಡ ಸ್ಮಾರಕ ನಿರ್ಮಾಣ ಆಯಿತು ಅನ್ನೋದು ತೃಪ್ತಿಯಲ್ಲಿ ಸುಮ್ಮನಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಎಲ್ಲೊಂದು ಕಡೆ ಅಭಿಮಾನಿಗಳ ಒಂದು ಏನು ಎಮೋಷನ್ ಇತ್ತು ಅದಕ್ಕೊಂದು ಬೆಲೆ ಸಿಗ್ತಾ ಇಲ್ಲ. ಸೊ ಪುಣ್ಯ ಭೂಮಿನ ಉಳಿಸ್ಕೊಳ್ಳುವಂಥ ಹೋರಾಟ ಮತ್ತೆ ಮುಂದುವರಿತಾ ಇದೆ. 17ನೇ ತಾರೀಕು ದೊಡ್ಡ ಒಂದು ಹೋರಾಟ ಕೈ ಹಾಕ್ತಾ ಇದ್ದೀರಾ. ಯಾವ ರೀತಿ ಇರುತ್ತೆ ಹೋರಾಟ, ಮತ್ತೆ ಯಾರ ವಿರುದ್ಧವಾಗಿ ನಿಮ್ಮ ಹೋರಾಟ ಅಂತ? ಸರ್, ಇದರ ಹಿನ್ನೆಲೆಯಲ್ಲಿ ಮಾತನಾಡೋದಾದರೆ ನಾವು ಒಂದು ಹೋರಾಟ ಮಾಡಿದ್ವಿ ಸುಮಾರು ಒಂದು 7 ವರ್ಷದ ಹಿಂದೆ. ಆಗ ಸರ್ಕಾರವೇ ಅಲ್ಲಿಗೆ ಬಂದು ನಾಳೆನೇ ಕಾಮಗಾರಿ ಶುರು ಮಾಡಿ ಅಂತ ಹೇಳಿತ್ತು. ಹಾಗೆ ಹೇಳಿದ ಮೇಲೆ ನಾವು ಭಾರತಿ ಮೇಡಮ್ ಅವರ ಮನೆಗೆ ಹೋದಾಗ ಅವರು ಬೇಸತ್ತಿದ್ರು ಆಲ್ರೆಡಿಯಿಂದ ಬಾಲಣ್ಣನವರ ಕುಟುಂಬದ ವಿರುದ್ಧವಾಗಿ. ಸೊ ಅವ್ರು ಇನ್ನೂ ನಾನು ಅಲ್ಲಿ ಕಾಲಿಡಲ್ಲ, ನೀವು ಯಾರು ನಮ್ಮ ಮನೆ ತನಕ ಬರಬೇಡಿ ಅಂತ ಹೇಳಿದ್ರಿಂದ ನಾವು ಹೋಗಲಿ ಮೈಸೂರಲ್ಲಾದರೂ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಈ 6 ವರ್ಷ ಸುಮ್ಮನೆ ಇದ್ವಿ. ಬಿಟ್ಟರೆ ನಮ್ಮ ಭಾವನೆಗಳಿರುವಂತಹದ್ದು ಅವರ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗದಲ್ಲಿಯೇ ಸಮಾಧಿ ಪುಣ್ಯಭೂಮಿ ಆಗಬೇಕು ಅನ್ನುವಂತಹದ್ದು ಬಿಟ್ಟರೆ ನಮ್ಮ ನಿಲುವು ಅಚಲವಾಗಿದೆ. ಈಗ ಮೈಸೂರಲ್ಲಾಗಿರುವಂತಹದ್ದು ಸ್ಮಾರಕ, ಅದು ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಲಿ ನಮ್ಮ ಅಭ್ಯಂತರ ಇಲ್ಲ. ಆದರೆ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗ ಇದೆಯಲ್ಲ, ಅದು ಪುಣ್ಯಭೂಮಿಯಾಗಿ ಗುರುತಿಸಲ್ಪಡಬೇಕು, ಗೌರವಿಸಲ್ಪಡಬೇಕು. ಯಾಕೆ ಅಂದರೆ ಅದು ಜನರ ಭಾವನೆಗಳ ಒಂದು ಅಭಿಪ್ರಾಯವಾಗಿದೆ. ಈಗಲೂ ಹುಟ್ಟುಹಬ್ಬ ಇಲ್ಲಿ ಆದರೆ ಅಲ್ಲೊಬ್ಬ ಸ್ಟಾರ್ ಬರಲ್ಲ, ಅವ್ರ ಕುಟುಂಬದವ್ರು ಬರಲ್ಲ, ಅಲ್ಲೇನು ಅದ್ಧೂರಿತನ ಇರಲ್ಲ. ಆದರೂ 2 ಲಕ್ಷ ಜನ ಮೊನ್ನೆ 2022ರ ಹುಟ್ಟುಹಬ್ಬಕ್ಕೆ 2 ಲಕ್ಷ ಜನ ಬಂದಿದ್ದಾರೆ. ಅಂದರೆ ಅಷ್ಟು ಜನ ಅಲ್ಲಿ ಪ್ರೀತಿ ತೋರುವಂತಹ ಜಾಗವನ್ನು ನೀವು ಹೇಗೆ ಅಲಕ್ಷ್ಯ ಮಾಡ್ತೀರಾ ಅನ್ನೋಂಥದ್ದು ನನ್ನ ಪ್ರಶ್ನೆ. ಆ ಪ್ರಶ್ನೆಯನ್ನು ಇಟ್ಕೊಂಡೇ ಈ ಹೋರಾಟವನ್ನು ಕೈಗೆತ್ಕೊಂಡಿರುವಂಥದ್ದು. ಈ ಹೋರಾಟ ಯಾರದೋ ವಿರೋಧ ಅಲ್ಲ, ಸರ್ಕಾರವನ್ನು ಕಣ್ತೆರೆಸಲಿಕ್ಕೆ. ನೋಡಿ, ಇಷ್ಟು ಸರ್ಕಾರ ಅನ್ನುವಂತಹದ್ದೇನು, ನಮ್ಮ ಜನಪ್ರತಿನಿಧಿಗಳೇ ಇರುವಂತಹ, ನಮಗೋಸ್ಕರ ಕೆಲಸ ಮಾಡುವಂತಹ ಸರ್ಕಾರ. ಮತ್ತು ನನ್ನ ಭಾವನೆ ಈ ಥರ ಇದೆಯಪ್ಪ, ನೀವು ಸ್ಪಂದಿಸಿ ಅಂತ ಹೇಳುವಂತಹ ಚಾನಲ್ ಯಾವುದು? ನಾವು ಎಲ್ಲ ಚಾನಲ್ ಮುಖಾಂತರ ಮನವಿಗಳನ್ನು ಕೊಟ್ಟಿದ್ದೀವಿ. ಶಿವರಾಜ್ ತಂಗಡಗಿ ಅವರಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೊಟ್ಟಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದೀವಿ. ಅವರಿಬ್ಬರೂ ನಮ್ಮ ಕಡೆಗೆ ಯಾವುದೇ ಸ್ಪಂದನೆಯನ್ನು ತೋರದೇ ಇದ್ದ ಕಾರಣಕ್ಕೆ ವಿಧಿಯಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇರೋದು ಪ್ರತಿಭಟನೆ ಮಾತ್ರ. ಪ್ರತಿಭಟನೆ ಮೂಲಕ ಅವರು ಕಣ್ತೇರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೊರತು ಯಾರ ವಿರುದ್ಧವೂ ಅಲ್ಲ. ಇದು ಅವರನ್ನು ಮನದಟ್ಟು ಮಾಡಿಸ್ಲಿಕ್ಕೆ ಇಷ್ಟು ಜನರ ಭಾವನೆಗಳು ಇಲ್ಲಿ ಮಿಳಿತವಾಗಿದ್ದಾವೆ. ದಯವಿಟ್ಟು ಬಂದು ಈ ಕಾಮಗಾರಿನ, ಈ ಸಮಾಧಿ ವಿಷಯವನ್ನು ಇತ್ಯರ್ಥಗೊಳಿಸಿ ಅಂತ ಕೇಳಲಿಕ್ಕೆ ಈ ಹೋರಾಟ ಸರ್. ಒಬ್ಬ ನಟನಿಗೆ 2 ಕಡೆ ಸ್ಮಾರಕ ಅಂತ ಹೇಳಿದ್ರೆ, ಈಗ ಕರ್ನಾಟಕ ಸರ್ಕಾರದಿಂದನೇ ಮೈಸೂರಲ್ಲಿ ಸ್ಮಾರಕ ಆಗಿದೆ. ಕುಟುಂಬದವರ ಒಪ್ಪಿಗೆ ಮೇರೆಗೆ, ಅವರ ಒಂದು ಬೇಡಿಕೆ ಮೇರೆಗೆ ಸ್ಮಾರಕ ಆಗಿರುವಂಥದ್ದು. ಈಗ ಮತ್ತೆ ಇಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲೂ ಸರ್ಕಾರನೇ ಮುಂದೆ ನಿಂತ್ಕೊಂಡು ಕಾರ್ಯ ಮಾಡಬೇಕು ಅನ್ನೋದು ಎಷ್ಟು ಸರಿ ಅನ್ನೋ ಒಂದು ವಾದ. ಖಂಡಿತವಾಗ್ಲೂ ಅದು ನಟರನ್ನು ದೇವ್ರ ಥರ ಪೂಜಿಸೋದಾಗಲಿ, ನಾವು ಕೂಡ ಅದರ ವಿರುದ್ಧವಾಗಿದ್ದೀವಿ. ಆದರೆ ನಾವು ಕೇಳ್ತಾ ಇರುವಂಥದ್ದು, ಸರ್ಕಾರಕ್ಕೆ ನಿಜಕ್ಕೂ 2 ಕಡೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮನಸ್ಸಲ್ಲಿ ಏನಾದರೂ ಇದ್ದರೆ, ಬೊಕ್ಕಸಕ್ಕೆ ಸಾರ್ವಜನಿಕರ ಹಣ ವ್ಯಯ ಆಗ್ತಿದೆ ಅನ್ನುವಂಥದ್ದು ಏನಾದರೂ ಇದ್ದರೆ, ಇಲ್ಲಿ ನಾವು ಭವನ ಕಟ್ಟಲಿಕ್ಕೆ ಕೇಳ್ತಿಲ್ಲ. ನಾವು ಕೇಳ್ತಾ ಇರುವಂಥದ್ದು ಅವರ ಸಮಾಧಿ ಜಾಗ. ಅಮ್ಮಮ್ಮ ಅಂದರೆ ಎಷ್ಟು ಅಡಿ ಬೇಕಾಗುತ್ತೆ ಸರ್ ಸಮಾಧಿಗೆ? ಆ ಜಾಗ ಒಂದು ದರ್ಶನ ಕೇಂದ್ರವಾಗಿ ಬಿಟ್ಟುಬಿಡಿ, ಪುಣ್ಯಭೂಮಿಯಾಗಿ ಉಳಿಸ್ಕೊಡಿ. ಅದಕ್ಕೆ ಏನು ಖರ್ಚಾಗುತ್ತಲ್ಲ, ಆ ಹಣವನ್ನು ನಾವು ಹೇಳಿ ಬಾಲಣ್ಣನ ಕುಟುಂಬಕ್ಕೆ ತುಂಬಬೇಕಾ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ತುಂಬಬೇಕಾ ಹೇಳಿದರೆ ನಾವು ತುಂಬಲಿಕ್ಕೆ ರೆಡಿ ಇದ್ದೀವಲ್ಲ. 1 ಕೋಟಿನ 2 ಕೋಟಿನ 3 4 5 ಎಷ್ಟು ಹೇಳಿ ಆ ಜಾಗನ ನೀವೇನೋ ಒಂದು ಮಾಡ್ತೀರ ತಾನೆ, ಖಾಲಿ ಅಂತ ಉಳಿಸ್ಕೊಳ್ಳಲ್ಲ ತಾನೆ. ಆ ಜಾಗದ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಪ್ಲ್ಯಾನ್ ಮಾಡ್ತಾ ಇರೋದ್ರ ಉದ್ದೇಶ ಏನು? ಹಣ ಬೇಕು ಅನ್ನೋಂತಾರೆ. ಆ ಹಣ ನಾವು ಕೊಡ್ತೀವಲ್ಲ, ನಮಗೆ ಅದನ್ನು ಉಳಿಸ್ಕೊಡಿ. ನಮಗೇನು ರಿಜಿಸ್ಟರ್ ಮಾಡಿಕೊಡ್ಬೇಕಾಗಿಲ್ಲ. ನಮಗೆ ಮುಕ್ತವಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ರಿ, ಕೊಡಿ. ನಾವು ಅದನ್ನು ಬಾಲಣ್ಣನ ಕುಟುಂಬದ ಅಕೌಂಟ್ಗೆ ಹಾಕ್ಬೇಕಾ ಹೇಳಿ, ಖಜಾನೆಗೆ ತುಂಬಬೇಕಾ ಸರ್ಕಾರದ ಹೇಳಿ ನಾವು ತುಂಬಿಸ್ತೀವಿ. ಅಲ್ಲಿಗೆ ಸರ್ಕಾರ 2 ಕಡೆ ಮಾಡ್ದಂಗೆ ಆಗಲ್ವಲ್ಲ. ಇದು ನಮ್ಮ ವಾದ. ಆ ಪುಣ್ಯಭೂಮಿ ಅಂತ್ಯ ಸಂಸ್ಕಾರಗೊಂಡ ಜಾಗ ಉಳಿಲೇಬೇಕು ಅನ್ನೋಂಥದ್ದು ನಮ್ಮ ನಿಲುವು. ಸರ್, ಸ್ಮಾರಕ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಮೊದಲು ಕುಟುಂಬಸ್ಥರು ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಅವ್ರ ಹಿಂದೆ ಸರದ ಮೇಲೆ ಅಭಿಮಾನಿಗಳ ಪರವಾಗಿ, ಅಂದರೆ ಅಭಿಮಾನಿ ಸಂಘದ ವತಿಯಿಂದ ಆ ಕೇಸ್ನ ಮುಂದೂಡ್ಕೊಂಡು ಬಂದರು. ಎಲ್ಲೋ ಒಂದು ಕಡೆ ಕೋರ್ಟಲ್ಲಿ ಕೂಡ ಹಿನ್ನಡೆ ಆಯಿತು ಅಂತ ಅಭಿಮಾನಿಗಳಿಗೆ. ಅಂದರೆ ಅಭಿಮಾನಿಗಳು ಈ ಕೇಸ್ನ ಮುಂದುವರಿಸೋದಕ್ಕೆ ಅಧಿಕಾರ ಇಲ್ಲ ಅನ್ನೋ ಒಂದು ಅಭಿಪ್ರಾಯನ ಕೋರ್ಟ್ ಕೊಡುತ್ತೆ. ಸೊ ಅದಾದ ನಂತರ ಅಲ್ಲಿ
ಏನು ಪುಣ್ಯಭೂಮಿ ಏನಿದೆ ಆ ಜಾಗದಲ್ಲಿ ಅತಿಕ್ರಮ ಪ್ರವೇಶ ನಿರ್ಬಂಧ ಇರ್ತಾರೆ. ಆ ಜಾಗಕ್ಕೆ ಯಾರು ಅಭಿಮಾನಿಗಳಾಗ್ಲಿ ಬೇರೆಯವರಾಗ್ಲಿ ಬರಬಾರ್ದು ಅನ್ನೋ ನಿರ್ಬಂಧ ಕೂಡ ಇರ್ತಾ ಇದೆ. ಸೊ ಈಗ ನೆಕ್ಸ್ಟ್ ಏನ್ ಮುಂದೇನು ಅಂತ ಈ ಸಂಬಂಧ ಏನಾದ್ರು ಬಾಲಣ್ಣ ಕುಟುಂಬದವ್ರ ಹತ್ರ ನೀವೇನ ಮಾತಾಡೋದು ಉಂಟಾ? ಸರ್, ಬಾಲಣ್ಣನವರ ಕುಟುಂಬ ಯಾವುದೇ ಒಂದು ಸಂಧಾನಕ್ಕೆ ತಯಾರಿಲ್ಲ. ಅವರ ಮೈಂಡಲ್ಲಿ ಯಾವುದೋ ಪೂರ್ವಗ್ರಹಗಳನ್ನು ಇಟ್ಕೊಂಡಿದ್ದಾರೆ ಅಥವಾ ಯಾವುದೋ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಅವರು ನಮ್ಮ ಜೊತೆಗೆ ಸ್ಪಂದಿಸ್ತಿಲ್ಲ. ಆದ್ದರಿಂದ ನಾವು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಸರ್ಕಾರ ಹೌದು, ಕಾನೂನ ಅಂದರೆ ಕೋರ್ಟಲ್ಲಿ ನಮಗೆ ಹಿನ್ನಡೆಯಾಗಿದ್ದು ನಿಜ. ಸೊ ನ್ಯಾಯಾಧೀಶರು ಒಂದು ಮಾತು ಕೇಳಿದರು. ಸೊ ಯಾರು ಇದನ್ನು ನಡೆಸ್ತಾ ಇರೋದು ಅಂತ? ಸರ್ಕಾರವಾ? ಇಲ್ಲ ಸರ್, ಸರ್ಕಾರ ಆಲ್ರೆಡಿ ಮೈಸೂರಲ್ಲಿ ಕೊಟ್ಟಿದೆ. ಮತ್ತು ಯಾರು ಅವ್ರ ಕುಟುಂಬದವರ? ಇಲ್ಲ ಸರ್, ಇನ್ಯಾರು ಮತ್ತೆ ಫ್ಯಾನ್ಸ್ ಅಸೋಸಿಯೇಷನಾ? ನೋ 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 ನೋ, ಅವರು ಈ ಕೇಸಲ್ಲಿ ಬರೋಂಗಿಲ್ಲ. ಅವ್ರು ಬೇಕಾದರೆ ಸರ್ಕಾರವನ್ನು ಅಪ್ರೋಚ್ ಆಗಲಿ, ಸರ್ಕಾರದ ಮೂಲಕಲ್ಲಿ ಮಾಡಿಸ್ಕೊಳ್ಳಿ. ಈಗಾಗಲೇ ಇರುವಂತಹ ಕೇಸಲ್ಲಿ ಅವ್ರು ಬರಬಾರ್ದು ಅಂತ ಹೇಳಿದರೆ ಹೊರತು ನಮಗೆ ಹೊಸದಾಗಿ PIL ಹಾಕ್ಕೊಂಡು ಮಾಡಬಾರ್ದು ಅಂತ ಹೇಳಿಲ್ಲ. ಸರ್ಕಾರವನ್ನು ಅಪ್ರೋಚ್ ಮಾಡಬಾರ್ದು ಅಂತಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಆ ತೀರ್ಪಲ್ಲೇ ಇದೆ, ಸರ್ಕಾರವನ್ನು ಮನವೊಲಿಸಿ ಅಲ್ಲಿನ ಸಮಾಧಿಯನ್ನು ಉಳಿಸಿಕೊಳ್ಳತಕ್ಕದ್ದು ಅಂತ ಇದೆ. ಸೊ ಅದರಿಂದ ಹಿನ್ನಡೆ ಅಂತ ನಾವು ಭಾವಿಸಿಲ್ಲ. ಪರ್ಯಾಯ ಮಾರ್ಗವೊಂದನ್ನು ಕೋರ್ಟೇ ನಮ್ಗೆ ಕೊಟ್ಟಿದೆ. ಸೊ ಆ ಮಾರ್ಗವನ್ನು ಬೆನ್ನತ್ತಿ ನಾವು ಹೋಗ್ತಾ ಇದ್ದೀವಿ.